ನಜೀರ್ ಅಹ್ಮದ್ ವಜಾ ಬೆನ್ನಲ್ಲೇ ಈಗ ಭುಗಿಲೆದ್ದಂಥ ಆಕ್ರೋಶ. ಕೋಲಾರ ಕಾಂಗ್ರೆಸ್ ಮುಖಂಡರಿಂದ ಭಾರೀ ಅಸಮಾಧಾನ. ನಜೀರ್ ಅಹ್ಮದ್ ವಜಾ ಬೆನ್ನಲ್ಲೇ ಈಗ ಭುಗಿಲೆದ್ದ ಆಕ್ರೋಶ. ಕೋಲಾರ ಕಾಂಗ್ರೆಸ್ ಮುಖಂಡರಿಂದ ಭಾರೀ ಅಸಮಾಧಾನ ವ್ಯಕ್ತಪಡಿಸಲಾಗಿದೆ. ಹೈಕಮಾಂಡೇ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತಾ ಇದೆ. ನಜೀರ್ ಅವರನ್ನ ವಜಾ ಮಾಡಿದ ಕ್ರಮ ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಮುಖಂಡ ಮುಖ್ಯವಾಗಿ ಒಕ್ಕಲೇರಿ ರಾಜಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಹೆಚ್ಚಿನ ಮತವನ್ನ ಕೊಟ್ಟಿದ್ರು. ದಲಿತರು ಅಲ್ಪಸಂಖ್ಯಾತರ ಮೇಲೆ ಮಾತ್ರ ಕ್ರಮ ಯಾಕೆ ಜರುಗಿಸ್ತಾ ಇದ್ದೀರಾ? ಬೇರೆ ಯಾರು ಕೂಡ ನಿಮಗೆ ಕಾಣಿಸ್ತಾ ಇಲ್ವಾ? ಕೋಲಾರದಲ್ಲಿ ಕಾಂಗ್ರೆಸ್ ಮುಖಂಡ ಒಕ್ಕಲೇರಿ ರಾಜಪ್ಪ ಫುಲ್ ಗರಂ ಆಗಿದ್ದಾರೆ. ನಜೀರ್ ಅಹ್ಮದ್ ವಜಾ ಬೆನ್ನಲ್ಲೇ ಈಗ ಆಕ್ರೋಶ ಭುಗಿಲೆದ್ದಿದೆ. ಕೋಲಾರ ಕಾಂಗ್ರೆಸ್ ಮುಖಂಡರಿಂದ ಭಾರೀ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನಜೀರ್ ಅಹ್ಮದ್ ವಜಾ ಮಾಡಿದಂತಹ ಕ್ರಮ ಸರಿಯಲ್ಲ ಅಂತ ದಲಿತ ಮುಖಂಡ ಏನಿದ್ದಾರೆ ಒಕ್ಕಲೇರಿ ರಾಜಪ್ಪ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಒಕ್ಕಲೇರಿ ರಾಜಪ್ಪ ಅವರು ನೋಡೋಣ. ಕಾಂಗ್ರೆಸ್ ಪಕ್ಷ ಉಳಿಗಾಲ ಇಲ್ಲ. ಕಾಂಗ್ರೆಸ್ ಪಕ್ಷ ಕೋಲಾರಲ್ಲಿ ನಜೀರ್ ಅಹ್ಮದ್ ಇಲ್ಲದೆ ಕಾಂಗ್ರೆಸ್ ಕೋಲಾರ ಎಲ್ಲ 224 ಸಂಖ್ಯೆ ಕ್ಷೇತ್ರಗಳಲ್ಲಿ ಮುಸಲ್ಮಾನ್ರು ಏನಾದ್ರು ಇದನ್ನು ಸೀರಿಯಸ್ ಆಗಿ ತಗೊಂತಾರೆ. ಅಲ್ಪಸಂಖ್ಯಾತರು ಏನ್ರಿ 100% ಓಟ್ ಕೊಡೋರನ್ನ ನೀವು ಈ ಥರ ವಜಾ ಮಾಡಿದ್ರೆ ಸುಮ್ಗಿರ್ತಾರ? ಯಾರಿಗಾದ್ರೂ ಇದು ಅನ್ಯಾಯ ಸಹಿಸೋಕ್ಕಾಗ್ತದ? ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಬರೀ ಅವ್ರ ಅಲ್ಪಸಂಖ್ಯಾತ ನಾಯಕರಲ್ಲ, ದಲಿತರಿಗೂ ನಾಯಕರೇ. ಕಾಂಗ್ರೆಸ್ ಪಕ್ಷ ಈ ನಡೆಯಿಂದ ನೆಕ್ಸ್ಟು ನಾಶ ಆಗಿ ಹೋಗ್ತದೆ. ಬಂಧುಗಳೇ, ನಾವೆಲ್ಲ ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಸಡಗರದಲ್ಲಿದ್ವಿ. ಇದರ ಮಧ್ಯೆ ದಿಢೀರ್ನೇ ನಜೀರ್ ಅಹ್ಮದ್ ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರದ ರಾಜಕೀಯ ಕಾರ್ಯದರ್ಶಿಯಾಗಿ ಮಾಡಿದ್ರು ಅದನ್ನು ವಜಾ ಮಾಡಿದ್ದೀರಿ ಅಂತ ಸುದ್ದಿ ಬರುತ್ತೆ. ಮೊನ್ನೆಲ್ಲ ಸುದ್ದಿ ಬರ್ತಾ ಇದ್ದಾಗ ನಾವು ನಜೀರ್ ಅಹ್ಮದನ್ನು ವಜಾ ಮಾಡೋಕ್ಕಾಗ್ತದ, ರಾಜೀನಾಮೆ ಕೊಡ್ತಾರ, ಏನಿದು ಯಾಕಪ್ಪ ಇದಕ್ಕೆ ಸಾಧ್ಯ ಇಲ್ಲ, ಇದು ಏನೋ ಮಾಧ್ಯಮಗಳು ಮಾತಾಡ್ತಾ ಇದ್ದಾವೆ ಅಂತ ನಾವು ಮೌನವಾಗಿದ್ವಿ. ಸೊ ಇವತ್ತು ಅಧಿಕೃತವಾಗಿ ಅವರು ವಜಾ ಮಾಡಿರೋ ಒಂದು ಆದೇಶದ ಪ್ರತಿ ನೋಡಿದ ಮೇಲೆ ನಮಗೆ ನಿಜವಾಗೂ ಅರ್ಟಾಗಿದೆ, ನೋವಾಗಿದೆ. ಏನಿವತ್ತು ಕಾಂಗ್ರೆಸ್ ಪಕ್ಷ ಮಾತೆತ್ತಿದ್ರೆ ನಾವು ಅಹಿಂದ ಶೋಷಿತ ಸಮುದಾಯಗಳ ಪರವಾಗಿ, ಹಿಂದುಳಿದವ್ರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ದಲಿತರ ಪರವಾಗಿ ಅಂತ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಡೀತಾ ಇದೆ ಅನ್ನೋದು ನಿಜವಾಗೂ ನಾವೆಲ್ಲ ನೋಡಬೇಕಾಗಿದೆ. ಯಾರನ್ನು ಇವತ್ತು ಆಕ್ಷನ್ ತಗೊತಾ ಇದ್ದಾರೆ? ಏನು ಸಬ್ಜೆಕ್ಟು? ದಾವಣಗೆರೆ ಎಲೆಕ್ಷನ್ನು ಯಾರಿದ್ರು? ಶಾವನೂರು ಶಿವಶಂಕರಪ್ಪನವ್ರು ಇದ್ದರು, ಲಿಂಗಾಯತ್ ಸಮಾಜದವರು. ಅವ್ರು ತೀರೋಗಿದ್ದಾರೆ, ಆ ಸ್ಥಾನ ಖಾಲಿ ಆಗಿದೆ. ಖಾಲಿ ಆದಮೇಲೆ ಅವ್ರ ಕುಟುಂಬದಲ್ಲಿ ಅವ್ರ ಮಗ ಮಲ್ಲಿಕಾರ್ಜುನ್ ಮಂತ್ರಿ ಇದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಅದರಲ್ಲಿ ಒಬ್ಬ ಪ್ರಬಲ ಮಂತ್ರಿ ಇದ್ದಾರೆ, ಮತ್ತು ಅವ್ರ ಪತ್ನಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ಅವರು 70,000 ಓಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ 60-70 ವರ್ಷದಿಂದ ದಾವಣಗೆರೆ ಕ್ಷೇತ್ರದಲ್ಲಿ ಓಟ್ ಹಾಕ್ತಾರಂತ ಮುಸಲ್ಮಾನರು ಸೀಟ್ ಕೇಳಿದರೆ ಯಾಕೆ ಕೊಡಬಾರ್ದಾಗಿತ್ತು? ನೀವು ಎಷ್ಟು ಲಕ್ಷ ಇದ್ದಾರೆ ಈ ರಾಜ್ಯದಲ್ಲಿ ಮುಸಲ್ಮಾನರು? ಅಲ್ಪಸಂಖ್ಯಾತರು ಎಷ್ಟು ಲಕ್ಷ ಇದ್ದಾರೆ? ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟ್ ಕೊಟ್ಟಿದ್ದೀರಾ? ಇವತ್ತು ಅವರಲ್ಲಿ ಸೀಟ್ಗೆ ಇಷ್ಟು ದಿವಸ ಕೇಳಲಿಲ್ಲ ಅವರು. ಯಾಕಂದರೆ ಹಿರಿಯ ನಾಯಕರಿದ್ದರು, ಅವ್ರು ಹಾಕಿಲ್ಲ. ಲಿಂಗಾಯತರಿಗೆ, ಹಿಂದೂಗಳಿಗೆ ಅವ್ರು ಹಾಕಿಲ್ಲ ಓಟು. ಇವತ್ತು ನೀವು ಅವ್ರಿಗೆ ಕೊಡಿಲ್ಲ. ಯಾಕೆ? ಅಲ್ಪಸಂಖ್ಯಾತರಿಗೆ ಕೊಡಿಲ್ಲ. ಅವ್ರಿಗೆ ಕೊಟ್ಟರೆ ಅವ್ರಿಗೆ ಹಾಕ್ಬೇಕು ಓಟು. ನಜೀರ್ ಅಹ್ಮದನ್ನು ವಜಾ ಮಾಡ್ತಿರಲ್ಲ, ನಜೀರ್ ಅಹ್ಮದ್ ಯಾವ ಸಮುದಾಯದ ನಾಯಕರು? ಅಲ್ಪಸಂಖ್ಯಾತರಿಗೆ ಓಟ್ ಹಾಕ್ಸೋವಾಗ ನಜೀರ್ ಅಹ್ಮದ್ ಕಾಂಗ್ರೆಸ್ ಕೊಡುಗೆ ಇಲ್ಲ ಅಲ್ಲ ರೀ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಅಲ್ಪಸಂಖ್ಯಾತರು ಹಾಕ್ಬೇಕಾದ್ರೆ ನಜೀರ್ ಅಹ್ಮದ್ ಕೊಡುಗೆ ಇಲ್ಲ. ಇಷ್ಟು ವರ್ಷ ಈಗ ಕೋಲಾರಲ್ಲಿ ನಜೀರ್ ಅಹ್ಮದ್ ಇಲ್ಲದೆ ಕಾಂಗ್ರೆಸ್ ಗೆದ್ದಿದ್ಯಾ? ಹೋಗ್ಲಿ ಮುಂದೆ ನಜೀರ್ ಅಹ್ಮದ್ ಅಲ್ಪಸಂಖ್ಯಾತರಿಲ್ಲದೆ ಕಾಂಗ್ರೆಸ್ ಗೆಲ್ಲುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.